ಹಾಯ್ ಫ್ರೆಂಡ್ಸ್, ಇದು ಬಂದು ಸ್ಯಾಟರ್ಡೆ ಮಿನಿ ಬ್ಲಾಗ್ ಆಗಿರುತ್ತೆ. ಅಲ್ಲಿ ಮಾರ್ನಿಂಗ್ ಎದ್ದು ಜಿಮ್ಗೆ ಹೋದೆ, ಒಂದು ಒಳ್ಳೆ ವರ್ಕೌಟ್ ಎಕ್ಸಸೈಸ್ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ಮನೆಗೆ ಬಂದು ನಾನು ಡೈಲಿ ರೊಟೀನಲ್ಲಿ ಏನೆಲ್ಲ ತಿಂತೀನಿ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ದೋಸೆ ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸೌತೆಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಪನ್ನೀರು ತವಾ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲ ಆ್ಯಡ್ ಮಾಡಿ ಮತ್ತು ನಿಂಬೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ತಿಂದಾದ್ಮೇಲೆ ನನಗೇನೋ ಸ್ವಲ್ಪ ಸ್ವೀಟ್ಸ್ ತಿನ್ನಬೇಕು ಅಂತ ಯಾವಾಗಲೂ ಕ್ರೇವಿಂಗ್ಸ್ ಆಗುತ್ತೆ. ಸೊ ಹಂಗಾಗಿ ಒಂದು ಸ್ವೀಟ್ ಪೊಟ್ಯಾಟೊ ಸ್ಟೀಮ್ ಮಾಡಿರೋದು ತೊಗೊಂಡಿದ್ದೀನಿ. ಇದು ನಂದು ಹೆಲ್ದಿ ಬ್ರೇಕ್ಫಾಸ್ಟ್. ಈ ಥರ ತಿನ್ಕೊಂಡು ಹೋದರೆ ಸಣ್ಣ ಆಗ್ತಾರೆ ಅಂತ ಆ ಥರ ಎಲ್ಲ ಏನು ನಾನು ಇಂಟೆನ್ಷನ್ ಇಟ್ಕೊಂಡೆಲ್ಲ ಇದನ್ನು ಮಾಡ್ತಾಯಿಲ್ಲ. ಸೊ ಇದು ಹೆಲ್ದಿ ಆಗಿರಬೇಕು, ಶಕ್ತಿ ಬೇಕು ಜಾಸ್ತಿ ದುಡಿಯೋದಕ್ಕೆ ನನಗೆ. ಸೊ ಹಾಗಾಗಿ ಈ ಥರ ಹೆಲ್ದಿ ಫುಡ್ಗಳನ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಸ್ಟುಡಿಯೋ ಹೋಗಿ, ಸ್ಟುಡಿಯೋದಲ್ಲಂತೂ ಜನ ಯಾಕೆ ಅಂದರೆ ನೆಕ್ಸ್ಟ್ ಡೇಗೆ ನಾನು ನಾನ್ಬೇಡಲ್ಲಿ ವರ್ಕ್ ತೊಗೊಂಡಿದ್ದೆ SI ಕೋಡಿಹಳ್ಳಿನಲ್ಲಿ. ಸೊ ಹಾಗಾಗಿ ಅವರೆಲ್ಲ ಬ್ಯಾಂಗ್ಳೂರಲ್ಲಿದ್ದರು. ಅವರೆಲ್ಲ ಒಂದೇ ಸಾರಿ ಬಂದು ಸ್ಯಾರಿ ಮೆಜರ್ಮೆಂಟ್ ಎಲ್ಲ ಕೊಟ್ಟು ಒಂದು ಸ್ಮಾಲ್ ಡಿಸ್ಕಷನ್ ಎಲ್ಲ ಮಾಡಿ, ಸ್ಟೈಲ್ ಯಾವ ಥರ ಬೇಕು, ಮೇಕಪ್ ಯಾವ ಥರ ಬೇಕು, ಅವರೆಲ್ಲ ಏನು ತರಬೇಕು, ನಾನೆಲ್ಲ ಏನು ಪ್ರೊವೈಡ್ ಮಾಡ್ತೀನಿ, ಒಂದು ಸ್ಮಾಲ್ ಡಿಸ್ಕಷನ್ನ ಮಾಡಿಕೊಂಡು ಎಲ್ಲರೂ ಕೂಡ ಕೂತ್ಕೊಂಡು. ಸೊ ಇವ್ರಿಗೆ ಬಂದು ನನ್ನ ಜೊತೆ ಆವತ್ತಿನ ಟೈಮಲ್ಲಿ ವರ್ಕ್ನ ಕಲಿತಾ ಇದ್ದವರು. ಸೊ ಇಷ್ಟ ಆಯಿತು. ಇವರೆಲ್ಲ ಬಂದು ಇವ್ರ ಫ್ಯಾಮಿಲಿಯವರೆಲ್ಲ ಅವ್ರದ್ದೇ ಆದಂಥ ಒಂದು ಮನೆ ಮಕ್ಕಳು ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಶೇರ್ ಮಾಡಿಕೊಂಡ್ರು. ಸೊ ಯಾರ್ಯಾರಿಗೆ ಯಾವ ಥರ ಹೇರ್ ಸ್ಟೈಲ್ ಬೇಕಂತ ಒಂದು ಸ್ಮಾಲ್ ಡಿಸ್ಕಷನ್ ಮಾಡಿಕೊಂಡು ಅವರೇ ಟ್ರಾವೆಲಿಂಗ್ ಕೂಡ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಇದು ನಂಗೆ ಭಾರಿ ಖುಷಿ ಆಯಿತು. 2 o'clock ಯಾರು ಅರ್ಲಿ ಮಾರ್ನಿಂಗ್ ಹೋಗೋಕ್ಕೆ ಸಾಧ್ಯ. ಸೊ ನನ್ನ ಲಂಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನಾಗಮಂಗಲ ಹೋಗಬೇಕಾಗಿತ್ತು, ಹೊರಟೆ. ಆಲ್ರೆಡಿ ಲೈಟ್ ಆಗಿದೆ, ಇನ್ನೂ ಡ್ರೈವರ್ ಬಂದಿಲ್ಲ. ಇಷ್ಟಾಗಿದೆ, ಏನಾಗುತ್ತೆ ಇನ್ನಿಷ್ಟು ಮಾಡಬೇಕು. ಅದೇ ಪ್ಲೇಟ್ಸಿಂಗು ಏನೂ ಆಗಿಲ್ಲ, ಜಸ್ಟು ಅದೇ ಸ್ಟಾರ್ಟಿಂಗ್ ಟ್ರಬಲ್ ಅಲ್ವಾ, ಅದಕ್ಕೆ ಮಾಡಿಕ್ಬಿಟ್ಟೋಯ್ತವ್ರೆ. ನಾನು ಕಾರ್ ತೊಗೊಂಡಿಲ್ಲ 2 years ಆಯಿತು. ನನ್ನ 4-wheeler ಲೈಸೆನ್ಸ್ ಬಂದು ಕೂಡ 2 years ಆಯಿತು. ಇವತ್ತಿನವರೆಗೂ ನಾನೇ ಇಂಡಿಪೆಂಡೆಂಟಾಗಿ ಕಾರ್ ಓಡಿಸ್ಕೊಂಡು ಹೋಗಿದ್ದೆ ಇಲ್ಲ. ತುಂಬ ಹೆದರ್ತೀನಿ, ಯಾಕೆಂದರೆ ಯಾವುದಾದ್ರು ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ನಂಗೆ ತುಂಬ ಭಯ ಇರುತ್ತೆ. 2 wheeler ಅಷ್ಟೇ ಓಡಿಸ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಆ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಿಜವಾಗ್ಲೂ ಖುಷಿಯಾಗಿದ್ದೀನಿ. 4 wheeler ಅಷ್ಟೇ ತುಂಬ ಭಯ ಆಗುತ್ತೆ. ಯಾರಿಗೋ ಹೋಗಿ ಗುದ್ಬಿಟ್ಟು ಯಾರಿಗೋ ಏನು, ನನಗಾದರೆ ಓಕೆ, ಯಾರಿಗಾರು ಏನಾದ್ರು ಆಗಿಬಿಡುತ್ತೇನೋ ಅನ್ನೋ ಬೈಕೆ ಅದನ್ನು ಮುಟ್ಟೋದಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಇತ್ತೀಚೆಗೆ ನನಗೆ ತುಂಬಾ ಅದು ನೀಡಿದೆ ಅಂತ ಹೇಳ್ತೆ. ಯಾಕೆಂದರೆ 2 ಗಂಟೆ 3 ಗಂಟೆ ರಾತ್ರಿನಲ್ಲಿ ಡ್ರೈವರ್ ಕರೆಯೋದು ತುಂಬಾ ಹಿಂಸೆ. ಸೊ ಹಾಗಾಗಿ ನಾನೇ ಕಲಿಯೋಣ ಅಂಥೇಳಿ ಇತ್ತೀಚೆಗೆ ಅದೊಂದು ಸಾಹಸ ಮಾಡ್ತಾಯಿದ್ದೀನಿ. ಖುಷಿ ಆಗ್ತದೆ. ಡ್ರೈವಿಂಗ್ ಅಂತೂ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಮನಸ್ಸಿನ ಯಾವ ನೋವು ಕೂಡ ನನ್ನ ಹತ್ರ ಇರ್ತಿರ್ಲಿಲ್ಲ. ಬಂದಿದ್ದೀವಿ ಲೊಕೇಶನ್ಗೆ. ಆದರೆ ನನ್ನ ನೋಡಿ ಗೋಲ್ಡ್ ಹೇರು, ಅದು ಗೋಲ್ಡ್ ಹೇರ್ ಇಲ್ಲ, ಬ್ರೌನ್ ಹೇರ್ ಪೆದ್ದಿ. ಕ್ಯಾಮ್ರಾ ಇಟ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಕಷ್ಟ ಆಗಿಲ್ಲ ನನಗೆ, ಕ್ಯಾಮ್ರಾ ಇಟ್ಕೊಳ್ಳೋದು ಕಷ್ಟ ಆಗ್ಬಿಟ್ಟೈತೆ. ಸೊ ಬಂದಿದ್ದೀವಿ, ಕ್ಲೈಂಟೇ ಬಂದಿಲ್ಲ ಇನ್ನು. ಸೊ ನಮ್ಮ ಅಕ್ಕ ತಂಗಿರೆಲ್ಲ ಅಲ್ಲಿ ಸ್ಟಾರ್ಟ್ ಮಾಡೋರೆ ಕೆಲಸನ. ಬಟ್ ಅಕ್ಕ ತೋರಿಸ್ಬೇಕಾ ತೋರಿಸ್ಬೋದು. ಇಲ್ಲಿ ನೋಡಿ ಇವ್ರದ್ದು ಮಾತಾಡೋದು ಕ್ಯಾಂಪು ಹೊಳಿತವ್ರೆ. ಬಟ್ ಎಣ್ಣೆಕ್ಲೆಲ್ಲ ಬಂದು ಇಲ್ಲಿ ಬಿಡಿಸ್ತವ್ರೆ. ಮ್ಯಾಮ್ ಯಾವ ಥರ ಮೇಕಪ್ ಬೇಕು ಮ್ಯಾಮ್? ಲೈಟ್ ಆಗಿರಲ್ಲ, ಆಮೇಲೆ ನ್ಯಾಚುರಲ್ ಆಗಿರಲಿ ಸಾಕು. ನಿಮ್ಮ ವಿಡಿಯೋ ನಾನು ಪೋಸ್ಟ್ ಮಾಡ್ಬೋದಾ? ಇವತ್ತೇ ಮಾಡ್ತಾರೆ, ಜಾಸ್ತಿ ಮಾಡ್ಬೇಕಪ್ಪ, ಸ್ಟೋರೇಜ್ ಇಲ್ಲ ಅಂತ. ಹಾಂ, ಅವ್ರಿಗೂ ಹ್ಯಾಂಡ್ ವೇಸ್ಟ್ ನೋಯ್ತದ, ಸುಮ್ಮನೆ ಯಾಕಂದ್ರೆ ಡಿಲೀಟ್ ಮಾಡೋಕೆ ಒಟ್ಟೂರಿ ಇರುತ್ತೆ. ಅದ್ರ ಬದಲು ನೀವು ಮಾಡಲೇಬೇಡಿ ಅಂತ ನಾವು ಮಾಡೋದೇ ಎಡಿಟ್ ಮಾಡಿಸ್ಕೊಂತಾರೆ. ಅಂದ್ರೆ ನಾನು ಫ್ರೀಯಾಗಿ ಎಡಿಟ್ ಮಾಡಿ ಕೊಲ್ಯಾಪ್ ಮಾಡ್ತೀನಿ ಅಂದರೂ ಬೇಡ. ಬೇರೆಯವ್ರು ನೋಡೋಕೆ ಖುಷಿ ಆಗುತ್ತಲ್ವ ನಿಮಗೆ? ನಿಮ್ಮದೇ ಮಾಡ್ತೀನಿ ಅಂದಾಗ ಯಾಕೆ ನೀವು ಖುಷಿ ಆಗಲ್ಲ? ಏನೋ ಒಂಥರ ಏನು ಫೀಲ್ ಆಗುತ್ತೆ. ಏನು ಅನ್ಕೋತಾರೋ ಏನೋ. ಸೀರೆ ಉಟ್ಕೊ ಓಡಾಡ್ತಾ ಇರೋದಕ್ಕೆ ಒಂದು ಸಾಂಗ್ ಹಾಕ್ಬಿಟ್ಟು ಕುಂಡಿಸ್ಬಿಟ್ಟು ಕೊಟ್ಟಿರ್ತೀವಿ. ಇನ್ನೇನು ಮಾಡ್ತಾ ಇರ್ತೀವಿ? ಹೇಳೋದು ಧರ್ಮ ಅಲ್ಲ. ಈಗ ನಾವು ಮಕ್ಕಳು ಮಾಡೋದಕ್ಕೆ ಮಕ್ಕಳಲ್ವ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಯಸ್ಸವರು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಹೇಳಿ, ಬೊಂಬೆ ಕುಣಿಸ್ಬಿಟ್ಟಿರ್ತೀನಿ. ಇನ್ನೇನು ಮಾಡಲಿ, ಕ್ಲೈಂಟ್ ತೋರಿಸ್ಬಿಡಿ ಅಂತ ಹೇಳಿದ್ರೆ ಬೊಂಬೆ ಕುಣಿಸ್ಕೋಬೇಕು ನಾನು. ಓಕೆ ಮ್ಯಾಮ್, ಬಾಯ್.
ಗೋಬಿ ಅಂಗಡಿಗಳೆಲ್ಲ ಕರಿತೇವೆ ಬಾಬಾ ಅಂತ, ಅಂದರೆ ಹೋಗೋಕ್ಕಾಗಲ್ಲ. ಈ ಸೈಡಿಗೆ ಬರ್ಬೇಡ ನವ್ಯ, ಮದ್ದಿಗೆ ಬಾ, ಇದನ್ನ ಮಾತ್ರ ಜೂಮ್. ಸೊ ಇವತ್ತಿನ ವರ್ಕ್ ಕಂಪ್ಲೀಟ್ ಆಗಿದೆ. ನಾನು ಸೆಲ್ಫಿನಲ್ಲೇ ವಿಡಿಯೋ ಮಾಡ್ಕೊತೀನಿ, ಹಿಂಗೆ ಇಟ್ಕೊಂಡು ಹಂಗಿಡ್ಕೊಂಡು ನಂಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ. ಇವತ್ತು ಸೇಮ್ 9:30 ಕೆಲಸ ಮುಗೀತು. ಮತ್ತು ನಾನು ಒಂದು ವಿಷಯ ಇಡಬೇಕು, ಏನಂತಂದರೆ ನೀವು ಅಪಾಯಿಂಟ್ಮೆಂಟ್ನ ಈವ್ನಿಂಗ್ 5 o'clock ಒಳಗಡೆ ನೀವು ಬುಕ್ಕಿಂಗ್ ತೊಗೊಂತು ಅಂತಂದರೆ ನಾವು 9ವರೆಗೂ ಮಾಡಿಕೊಡ್ತೀವಿ. ನೀವು ಏನು ಮಾಡ್ತಾಯಿದ್ದೀರಾ, 8 ಬರ್ತೀರಾ, ಇಲ್ಲ ಅಂತಂದರೆ 8:30 ಬರ್ತೀರಾ, 7 ಬರ್ತೀರಾ, ಈ ಥರ ಆದಾಗ ಮಾಡೋದು ಹಿಂಸೆ ಆಗಿಬಿಡುತ್ತೆ. ಬಿಫೋರ್ 5 ಒಳಗಡೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಬೇಕಾದ್ರೆ ನಾವು 9 o'clockವರೆಗೂ ಮಾಡ್ಕೊಟ್ಟು ಹೋಗ್ತೀವಿ. ಯಾಕೆಂದರೆ ಮಧ್ಯ ಕ್ಲೈಂಟು ಬರ್ತಿರ್ತಾರೆ, ಅದೊಂದು ಸ್ವಲ್ಪ ಹಿಂಸೆ ಆಗುತ್ತೆ ನನಗೆ. ಸೊ ಇವತ್ತಿನ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ನಾಗಮಂಗ್ಲ ಹೋಗಿ ವರ್ಕ್ ಮುಗಿಸಿ ನಾನ್ ಬ್ರೆಡಲ್ಲಿತ್ತು ಮುಗಿಸ್ಬಿಟ್ಟು ಮತ್ತೆ ಇಲ್ಲಿ ಬಂದು ಹೇರ್ ಕಟ್ಟು ಐಬ್ರೋಸ್ ಎಲ್ಲ ಇತ್ತು ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಅಕಾಡೆಮಿನಲ್ಲಿ ಸ್ಯಾರಿ ಟ್ರಿಪ್ಪಿಂಗ್ ನಡೀತಾ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ಅವರಿಗೆಲ್ಲ ಸ್ವಲ್ಪ ಏನಾದ್ರು ತಿನ್ನಿಸಿ ಮುಗಿಸ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಹೋಗಿ ಮಲ್ಕೊಂಡು ತಿರ್ಗಾ ಮಾರ್ನಿಂಗ್ 2 o'clockಗೆ ಮತ್ತೆ ನಮಗೆ ವರ್ಕ್ ಇದೆ, ನಾನ್ ಬ್ರೈಡಲ್ಸ್ ವರ್ಕ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಇವತ್ತು ಡೇನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಇವಳು ಕೆಂಪ್ಕೊಂಡು ಎಂಡ್ ಮಾಡ್ತಾವಳೆ. ನನಗೆ ಹೊಟ್ಟೆ ಹಸಿತೈತೆ, ಈಗ ಹೋಗಿ ತಿನ್ಬಿಟ್ಟು ಮರಿಗಬೇಕು, ಹಂಗೆ ಎಂಡ್ ಮಾಡ್ತಾವೆ. ನೀವು ಒಂದೂ ವಿಡಿಯೋ ಎಡಿಟ್ ಮಾಡಿಲ್ಲ ನಾನು ಇನ್ನೂ. ಶೇಟ್ ಒಂದು ವಿಡಿಯೋ ಎಡಿಟ್ ಮಾಡಿಲ್ಲ ನಾನು ಇನ್ನೂ. ಯಾವ ಖುಷಿಗೆ ಅಂತಂದರೆ ನನ್ನ ಕೈ ಆಯ್ತಾ ಇಲ್ಲ ಕೆಲಸ ಮಾಡೋಕ್ಕೆ, ಅಲ್ಲಿ ಇಲ್ಲಿ ಎಲ್ಲ. ಈಗ 2 ಗಂಟೆಗೆ ಹೇಳ್ಬೇಕು, ನಾನು ಇವಾಗಲೇ ಹೋಗಿ ಮಲ್ಕೊಬೇಕು. ಇವಾಗೇನು ಎಡಿಟಿಂಗ್ ಕೂತ್ಕೊಂಡ್ರೆ ಫಿನಿಶ್ 2 ಗಂಟೆಗೆ ಗೆದ್ದೆ ಮುಗಿಸ್ದೆ. ನೋಡೋಣ ಭಾನುವಾರ ದಿನ ನಾಳೆ ಮಧ್ಯಾಹ್ನ ಮೇಲೆ ಎಡಿಟಿಂಗ್ ಆದರೆ ಎಲ್ಲನೂ ಎಡಿಟಿಂಗ್ ಮಾಡಿಬಿಟ್ಟು ಬಾಯ್. ಜ್ಯೂಸ್ಗೆ ಒಂದು ಲೋಟ ತಂದು ಕೊಟ್ಟಿಲ್ಲ ಇವಳು. ಇಷ್ಟೊತ್ತಲ್ಲಿ ಯಾವ ಲೋಟ ಹಿಡ್ಕೊ ಕೂತಿರ್ತಾನೆ ಯಾರ ಹೇಳಿ ನೀವೇ. ನೋಡಿ ಅವ್ರಿಗಂತೂ ನೆಮ್ಮದಿ. ಹೆಂಗೋ ತಂದ್ಕೊಟ್ರು, ಕುಡಿದ್ಬಿಟ್ಟು ಸ್ಯಾರಿ ಫೋಲ್ಡಿಂಗ್ ಮಾಡಿಬಿಟ್ಟು ಮಲ್ಕೊಂಡು ಬೆಳಿಗ್ಗೆ 2 ಗಂಟೆಗೆ ಎದ್ದು ಹೋಗ್ಬೇಕು. ಇದೇ ಮಾಡೋದು ಬೇಡ ಅಂತ ಡಿಸೈಡ್ ಆಗೋಣ. ನಾನಂತೂ ಇವತ್ತು ದಿನ ಪೂರ್ತಿ ಕೆಲಸ ಮಾಡಿದ್ರು ಟಯರ್ಡ್ ಆಗಿಲ್ಲ, ಬಟ್ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಸೊ ಈ ದಿನನ ಈ ರೀತಿ ನಾನು ಎಂಡ್ ಮಾಡ್ತಾ ಇದ್ದೀನಿ. 10:30 ಆಯಿತು, ನಾನು ಮಲ್ಕೋಷ್ಟೊಳಗಡೆ 11:30 ಆಯಿತು. ಸೊ ನಾಳೆ ಅರ್ಲಿ ಮಾರ್ನಿಂಗ್ ಮತ್ತೆ ನಾನು 2 o'clock ಎದ್ದು ನಾನ್ ಬ್ರೈಡಲ್ಸ್ ವರ್ಕ್ನ ತೊಗೊಂಡಿದ್ದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಏನೆಲ್ಲ ವರ್ಕ್ ಮಾಡಿದೆ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಒಂದಷ್ಟು ವಿಚಾರಗಳ ನನ್ನ ಲೈಫಲ್ಲಿ ಏನು ನಡೀತಾ ಇದೆಲ್ಲ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ.